ಕೊಲೆಗಡಕರ ಹಂತಕರಿಗೆ ಕುರಿ ಕಾಯುವ ಹತ್ಯೆ ಮಾಡಿದ ಕೊಲೆಗಡಕರಿಗೆ ಬೇಕು ಒಂದು ಹೋಗ್ತಾರೆ ಬಂಧುಗಳೇ, ಇವತ್ತಿನ ದಿವಸ ಏನಿವತ್ತು ಬಾಗಲಕೋಟೆ ಜಿಲ್ಲೆಗೆ ಐತಿ, ನಾಳೆ ನಮ್ಮ ಜಿಲ್ಲೆಗೂ ಆಗ್ಬೋದು, ನಮ್ಮ ತಾಲೂಕಿಗೆ ಆಗ್ಬೋದು. ಅದಕ್ಕೆ ಎಲ್ಲರೂ ಕುರಿಗಾರ ಏನು ಕೂಡ್ಕೊಂಡಿವಿ, ಕುರಿಗಾರ ರಕ್ಷಣೆ ಇಲ್ಲ. ನಾ ಕೇಳ್ಕೊಂಡಿದ್ದೀವಿ ಅಂದರೆ ಹಿಂದೊಮ್ಮೆ 2013 ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಎಲ್ಲ ಕುರಿಗಾರರಿಗೆ ಬಂದೂಕು ಲೈಸೆನ್ಸ್ ಕೊಡ್ಸ್ರಿ, ಪಿಸ್ತೂಲ್ ಲೈಸೆನ್ಸ್ ಕೊಡ್ಸ್ರಿ. ನಾವು ಕುರಿಗಾರ ರಕ್ಷಣೆ ಮಾಡ್ಬೇಕಾದ್ರೆ ಅವ್ರಿಗೆ ಪಿಸ್ತೂಲ್ ಲೈಸೆನ್ಸು, ಬಂದೂಕು ಲೈಸೆನ್ಸ್ ಕೊಟ್ಟಾಗ ಮಾತ್ರ ಅವ್ರ ಜೀವನ ಆಗಿ ಉಳಿತೈತಿ. ಇಲ್ಲಾಂದ್ರೆ ಯಾರು ಬೇಕೋ ಅವ್ರೆ ಕಟ್ಕೊಂಡು ಹೋಗ್ತಾರ. ಅದು ಪಿಸ್ತೂಲ್ನಾಗ ಗುಂಡ್ಲಿ ಅಷ್ಟೇ ಹೋಗ್ತು, ಪಿಸ್ತೂಲ್ ಕಡೆ ಇತ್ತು ಬಂದು ಹೆದರ್ತಿರ್ತಾರ. ಅದಕ್ಕೆ ತಾವೇನೈತಿ ನಮ್ಮ PSI ಸಾಹೇಬ್ರಿಗಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾ ಕೇಳ್ಕೊಳ್ತೀನಿ ಅಂದ್ರೆ ಸಾರ್ ಮುದ್ಕದ್ ಬರ್ರಿ, ನಮ್ಗೆ ನಾವು ಕೈ ಮುಗಿ ಕೇಳ್ಕೊಂಡು ಅಂದ್ರೆ ಏನಾಗ ಬಂದ್ರು ನಾವು FP ಸಾಹೇಬ್ರ ಭೇಟಿ ಹಾಕಿವಿ. ಯಾವುದೋ ಕುರಿಗಾರು ನಾವು ಬಂದೂಕು ತೊಗೊಂತೀವಿ, ನಾವು ಪಿಸ್ತೂಲ್ ತೊಗೊಂತೀವಿ ಅಂದ್ರೆ ಅವ್ರು ಲೈಸೆನ್ಸ್ ಮಾಡಿಕೊಡುವಂತ ನೀವು ಅನ್ಸಿಕೆ ಇಲ್ಲಿ ಹಾಕಿದ್ದು ಹೇಳ್ಬೇಕು ಸರ್. ಅದಕ್ಕೆ ನಾವು ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಯಾರು ಕೇಳೋದಂಗೆ ಆಗ್ಬಿಡುತ್ತೆ. ಅದು ಹೆದರಿಕೆ ಇತ್ತಂದ್ರೆ ಅದು ಹಾಕಿದ್ದಿಲ್ಲ, ಆ ಮನುಷ್ಯನ ಜೀವನ ಹೊಕ್ಕಿದ್ದಿಲ್ಲ, ಆ ಕುರಿಗಳ 50 ಕುರಿನೂ ಹೊಕ್ಕಿದ್ದಿಲ್ಲ. ಅದಕ್ಕೆ ತಾವೇನು ನಾವು DC ಅವರಿಗೆ ಮನೆ ಕೊಡ್ತೀವಿ, ಅದ್ರಾಗ ನೀವು ನಮ್ಮ SP ಸಾಹೇಬ್ರಿಗಾಗಲಿ DC ಅವರಿಗಾಗಲಿ ಅದು ಮನವರಿಕೆ ಮಾಡಿ ಅಂಥವು ಯಾರು ಲೈಸೆನ್ಸ್ ಹೊಂತೀನಿ ಅಂತಾರೆ ಅವ್ರಿಗೆ ಲೈಸೆನ್ಸ್ ಮಾಡ್ಕೊಡ್ಬೇಕು, ಬಂದೂಕಲ್ಲಿ ಲೈಸೆನ್ಸ್ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಹೋರಾಟ ನಿತ್ಯ ಇದ್ದೇ ಇರುತ್ತೆ. ಅದಕ್ಕೆ ತಾವೇನು
ನಮ್ಮ DC ಅವರು ಬಂದು ಈ ಮನವಿ ಸ್ವೀಕರಿಸಿ ಮುಂದೆ CM ಅವ್ರಿಗಾಗಲಿ PM ಅವ್ರಿಗಾಗಲಿ ಅಂತ ಕಳಿಸ್ಕೊಡ್ಬೇಕಂತ ಹೇಳಿ ನಾವು ಮನೆಯನ್ನು ಕೇಳ್ಕೊಂಡು ಕುರಿಗಾಯಿಗಳ ಮೇಲೆ ದೌರ್ಜನ್ಯ ಎಸಗಿದ ಹಂತಕರಿಗೆ ಕುರಿಗಾಯಿಗಳ ಮೇಲೆ ದೌರ್ಜನ್ಯ ಎಸಗಿದ ಹಂತಕರಿಗೆ ಆಗಲೇಬೇಕು 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 ಇದು ಹೊಸದಲ್ಲ. ಇದು ನಮ್ಮ ಬದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಾಗಿರ್ಬೋದು, ನಮ್ಮ ಕುರಿಗಾಯಿಗಳಾಗಿರ್ಬೋದು. ಇನ್ನೊಂದು ಮಾತು ಹೇಳ್ಬೇಕಂದ್ರ ಕುರುಬ ಸಮಾಜದವ್ರು ಮಾತ್ರ ಕುರಿ ಕಾಯಂಗಿಲ್ಲ, ಸುಮಾರು ಅಹಿಂದ ವರ್ಗದವರು ಎಲ್ಲಾ ಅಹಿಂದ ವರ್ಗದವರು ಕೂಡ ಕುರಿಯನ್ನ ಕಾಯುವಂತ ಎಲ್ಲಾ ಕೂಡ ಕುರಿ ಕಾಯುವಂತವ್ರು ಇದಾರ. ಕುರುಬರಿಗೆ ಮಾತ್ರ ಸಂಬಂಧ ಅದ, ಕುರುಬರು ಮಾತ್ರ ಕೇಳಬೇಕು ಅಂತಿಲ್ಲ. ಈಗ ನಮ್ಮ ಫಕೀರಪ್ಪ ಕಾಕ ಅವರು ಹೇಳಿದ ಪ್ರಕಾರ ಎಲ್ಲರಿಗೂ ಕೂಡ ಲೈಸೆನ್ಸ್ ಕೊಡಬೇಕು, ಪಿಸ್ತೂಲ್ ಕೊಡೋದನ್ ಬೇಕಾಗಿಲ್ಲ. ಅವ್ರಿಗೆ ಲೈಸೆನ್ಸ್ ಕೊಟ್ರೆ ಅವ್ರು ಪಿಸ್ತೂಲ್ ಅನ್ನು ತಗೊಂತಾರ, ಅವ್ರ ಇದನ್ನ ಅವ್ರು ಮಾಡ್ಕೋತಾರ ಸಂರಕ್ಷಣೆನ. ಆತ್ಮರಕ್ಷಣೆಗೋಸ್ಕರ ಅವರಿಗೆ ಪಿಸ್ತೂಲ್ ಲೈಸೆನ್ಸ್ ಕೊಡ್ಲೇಬೇಕನ್ನೋ ನನ್ನ ಮನವಿ. ಮೊದಲಿಂದನೂ ಸುಮಾರು ಜನ ಕಳ್ಳರದಿಂದ ಸಿಕ್ಕಾಪಟ್ಟಿ ಹೌಳಿ ಗದಗಲ್ಲಿ ಇವತ್ತು ಕೂಡ ನಾಳೆ ಕುರುಬರು ಬದಲು ತರಬೇದ್ರ ಇಲ್ಲಿ ಇರುವಂತ ಸುಮಾರು ಹೆಸರು ಹೇಳಕ್ ಇಷ್ಟಪಡಂಗಿಲ್ಲ. ಕುರಿ ಕೊಟ್ರೆ ಮಾತ್ರ ಇಲ್ಲಿ ಕುರಿ ತರಬಿಸ್ಬೇಕು ಅವರು. ಅಂತದನ್ನ ಇಡೀ ಕರ್ನಾಟಕ ರಾಜ್ಯದಾಗ ಕುರುಬರಿಗೆ ಬಿಲ್ಕುಲ್ ಯಾವುದೇ ಕಾರಣಕ್ಕೂ ರಕ್ಷಣೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರ ಹತ್ರ ಕಾಲಿಗೆ ಬಿದ್ದು ಕೇಳ್ಕೊಳ್ಳೋದು ಇದು ಒಂದೇ ಒಂದು, ಕುರುಬರಿಗೆ ರಕ್ಷಣೆ ಕೊಡಿ, ಅವ್ರಿಗೆ ಆದಂತ ಒಂದು ಕಾನೂನು ಮಾಡಿ ಅಂತಾನೆ ನಾನು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು. ಯಾರು ನ್ಯಾಯ ಕೊಡಬೇಕು? ಆದ್ದರಿಂದ ಇವತ್ತು ಎಲ್ಲ ಕುರುಬರ ರಕ್ತ ಕುದೀತಾ ಇದೆ. ಆದ್ದರಿಂದ ದಯವಿಟ್ಟು ತಾವು ಇದೇ ರೀತಿ ಇವತ್ತ ಈ ಕಾನೂನನ್ನ ಜಾರಿಗೆ ತರಬೇಕು. ಅವರಿಗೆ ಗಲ್ಲು ಶಿಕ್ಷೆಯನ್ನ ಆಗುವವರೆಗೆ ಹಾಗೂ ಯಾರು ಅಧಿಕಾರಿಗಳದಾರ ಅವ್ರ ಮೇಲೆ ಕಾನೂನನ್ನ ತೆಗೆದುಕೊಂಡು ಅವ್ರನ್ನ ಅಮಾನತ್ ಮಾಡಬೇಕು. ಆಮೇಲೆ ಯಾರು ಇವ್ರನ್ನ ಕೊಲೆ ಮಾಡಿದ್ದಾರೆ ಅವ್ರ ಗಲ್ಲು ಶಿಕ್ಷೆ ಆಗಬೇಕು, ತಕ್ಷಣ ಬಂಧಿಸಿ ಅವರ ಮೇಲೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲೇ ಹೋದ್ರೆ ಇಡೀ ರಾಜ್ಯಾದ್ಯಂತ ಕುರುಬರು ಹೋರಾಟ ಮಾಡಬೇಕಾಗತ್ತ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಡೆದಿರ್ತಕ್ಕಂಥದ್ದು ಇದು ನಿರಂತರವಾಗಿ ಕುರಿಗಾರರ ಮೇಲೆ ಅನ್ಯಾಯ ನಡ್ಕೊಂಡು ಬರ್ತಾನೆ ಇದೆ. ಕಳೆದ 5 ವರ್ಷದ ಹಿಂದೆ ಅದೇ ಕುರಿಗಾಯಿ ಏನು ಇವತ್ತು ಕೊಲೆಯಾಗಿದ್ದಾನೆ, ಆತನ 45 ಕುರಿಗಳು ಕಳುವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಗಮನಕ್ಕೆ ತೆಗೆದುಕೊಂಡು ಬಂದಾಗ ಅಲ್ಲಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಾರ್ದೇ ಆತನ ರಾಜಿಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಡೆದಿರ್ತಕ್ಕಂಥದ್ದನ್ನು ನಾನು ಇಲ್ಲಿ ಗಮನಕ್ಕೆ ತರಬಯಸ್ತೇನೆ. ಅದರ ಜೊತೆಗೆ ಕಳೆದ 1 ತಿಂಗಳ ಹಿಂದೆ ಪೊಲೀಸ್ ಇಲಾಖೆಗೆ ಆತನ ತಾಯಿ ಮತ್ತು ಅವನು ಹೋಗಿ ಅಲ್ಲಿ ಈ ರೀತಿ ಅವರು ನಮ್ಮ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನಕ್ಕೆ ತಂದಿದ್ದನ್ನು ಕೂಡ ಅವತ್ತು ಪೊಲೀಸ್ ಇಲಾಖೆ ಎಚ್ಚರಗೊಂಡು ಅವರ ಮೇಲೆ FIR ಅನ್ನು ಮಾಡಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಂಡಿದ್ರು ಅಂತ ಹೇಳಿದ್ರೆ ಆ ಕುರಿಗಾಯಿಯ ಈ ಜೀವ ಹೋಗ್ತಾ ಇರಲಿಲ್ಲ. ಅಲ್ಲಿ ನಿರ್ಲಕ್ಷ್ಯದ ಒಂದು ಭಾವನೆಯಲ್ಲಿ ಎದ್ದು ತೋರಿಸ್ತದೆ. ಆ ಹಿನ್ನೆಲೆಯೊಳಗೆ ನಿನ್ನೆ ನಾವು ಮಾನ್ಯ ಬಾಗಲಕೋಟೆ SP ಅವರು ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀವಿ. ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಈ ತನಿಖೆಯೊಳಗೆ ಯಾರು ತಪ್ಪಿತಸ್ಥರಿದ್ದಾರೆ ಆ ಅಧಿಕಾರಿಗಳನ್ನು ಅಮಾನತ್ ಮಾಡಬೇಕು. ಅದರ ಜೊತೆಗೆ ಈ ಕುರಿಗಾಯಿ ಏನು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ನಾವು ಮನವಿ ಮಾಡಿದ್ದೇವೆ. ಕುರಿಗಾರರ ಒಂದು ಹಿತರಕ್ಷಣಾ ನ್ಯಾಯವನ್ನು ಕಾನೂನನ್ನು ಜಾರಿಯಲ್ಲಿ ತರುವಂಥದ್ದು ಅತ್ಯವಶ್ಯ ಇದೆ. ಆ ಹಿನ್ನೆಲೆಯೊಳಗೆ ಕುರಿಗಾರರಿಗೆ ಸಂರಕ್ಷಣೆ ಕಾನೂನನ್ನು ಶೀಘ್ರದಲ್ಲೇ ತೆಗೆದುಕೊಂಡು ಬರಬೇಕು. ಆ ಮೂಲಕ ಈ ಕುರಿಗಾರರ ಹಿತಾಸಕ್ತಿಯನ್ನು ಕಾಪಾಡಬೇಕು ಅನ್ನುವಂಥ ಮನವಿಯನ್ನು ಈ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖೇನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿಕೊಳ್ತಾ ಇದ್ದೀವಿ. ಆ ಹಿನ್ನೆಲೆಯೊಳಗೆ ಅತ್ಯಂತ ದೌರ್ಭಾಗ್ಯ ಸಂಗತಿ ಅಂತಂದರೆ ಕಳೆದ ಬಾರಿ ಸರ್ಕಾರದಲ್ಲಿನೇ ಕುರಿಗಾರರಿಗೆ ರಕ್ಷಣೆಗೋಸ್ಕರ ಬಂದೂಕನ್ನು ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಕುರಿಗಳಿಗೆ
ನಾವು ಈ ಲೈವ್ ಜಾಕೆಟ್ಗಳನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಘೋಷಣೆ ಮಾಡಿದರೆ, ಆದರೆ ಇವತ್ತಿನವರೆಗೂ ಅದು ಯಾವುದೇ ಒಂದು ಇದಕ್ಕೆ ಕೃತಿ ರೂಪದಲ್ಲಿ ಬಂದಿರೋದಿಲ್ಲ. ಆ ಕಾರಣದಿಂದ ಈ ಎಲ್ಲ ಕಾನೂನುಗಳನ್ನು ಜಾರಿ ತರೋದ್ರ ಮುಖೇನ ಈ ಕುರಿಗಾರರ ಹಿತವನ್ನು ಕಾಪಾಡಬೇಕು ಅನ್ನುವಂಥದ್ದನ್ನು ನಾವು ಮನವಿ ಮೂಲಕ ಇವತ್ತು ಅರ್ಪಣೆ ಮಾಡ್ತಾ ಇದ್ದೀವಿ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಉಗಲಾಟ ಗ್ರಾಮದಲ್ಲಿ ಶರಣಪ್ಪ ಅವರ ಮೇಲೆ ಆತನನ್ನು ಸ್ವಲ್ಪ ವೈಡಾರಿ ಬಳಸಿ